ಒಂದು ದಿನ ಧರ್ಮರಾಜನು ತನ್ನ ರಾಜಮಂಡಲದಲ್ಲಿ ಕುಳಿತಿದ್ದಾಗ ಪಿತಾಮಹರಾದ ಭೀಷ್ಮಾಚಾರ್ಯರ ಬಳಿ ಹೋಗಿ ಹೀಗೆ ಕೇಳಿದರು. ಪಿತಾಮಹನೇ, ಪಿತೃಪ್ರೀತಿ ಅತ್ಯಂತ ಮಹತ್ವದ ಕರ್ತವ್ಯವಾಗಿದೆ. ಶ್ರಾದ್ದ ಕರ್ಮವನ್ನು ಜನರಿಗೆ ಹೇಗೆ ಮಾಡಬೇಕು? ಶ್ರಾದ್ದದ ಫಲವೆಷ್ಟು ಮಹತ್ವದ್ದಾಗಿದೆ? ಪಿತೃಗಳಿಗೆ ತೃಪ್ತಿ ತರುವ ವಿಧಾನ ಯಾವುದು? ಭೀಷ್ಮಾಚಾರ್ಯರು ಧೈರ್ಯದಿಂದ ನಿಧಾನವಾಗಿ ಧರ್ಮರಾಜನಿಗೆ ಉತ್ತರಿಸಲು ಮುಂದಾದರು. ಅವರು ಪ್ರಾರಂಭಿಸಿದರು. ಧರ್ಮರಾಜನೇ, ನಾನು ಈಗ ನಿಮಗೆ ನನ್ನ ಜೀವನದ ಒಂದು ಅನುಭವವನ್ನು ವಿವರಿಸುತ್ತಿದ್ದೇನೆ. ಇದರಿಂದ ಶ್ರಾದ್ದವೆಂದರೇನು, ಅದರ ಹಂತಗಳು, ಪಿತೃಪ್ರೀತಿ ಮತ್ತು ಶ್ರಾದ್ದದಿಂದ ಸಿಗುವ ಪುಣ್ಯವು ಜನತೆಗೆ ಸ್ಪಷ್ಟವಾಗುತ್ತದೆ. ಹಿಂದೆ ನಾನು ನನ್ನ ತಂದೆಯ ಶ್ರಾದ್ದಕ್ಕಾಗಿ ಸಜ್ಜನರನ್ನು ಕರೆಸಿಕೊಂಡು ಶ್ರಾದ್ದ ಕರ್ಮವನ್ನು ನಡೆಸುತ್ತಿದ್ದಾಗ ಪಿತೃಗಳಿಗೆ ಪಿಂಡವನ್ನು ಸಮರ್ಪಿಸಲು ಕೈ ಎತ್ತಿದೆನು. ನಾನು ಪಿಂಡವನ್ನು ನೀಡುವ ವೇಳೆ ಆ ಪ್ರದೇಶದ ಭೂಭಾಗವು ಭೇದಿಸಿತು. ನನ್ನ ತಂದೆಯ ಆತ್ಮವು ಪಿಂಡವನ್ನು ಸ್ವೀಕರಿಸಲು ತನ್ನ ಕೈಚಾಚಿದನು. ಅವನ ತೋಳುಗಳು ನಾನಾ ಬಂಗಾರ ಮಣಿಗಳಿಂದ ಅಲಂಕರಿತವಾಗಿದ್ದು, ಜೀವಂತನಾಗಿದ್ದಾಗ ನಾನು ಕಂಡ ಐಶ್ವರ್ಯವನ್ನು ಪುನಃ ನೋಡುವಂತೆ ಆಯಿತು. ಆ ದೃಶ್ಯವನ್ನೇ ನೋಡಿ ನಾನು ಆಶ್ಚರ್ಯ ಮತ್ತು ಭಕ್ತಿಭರಿತ ಮನಸ್ಸಿನಲ್ಲಿ ತಲೆ ತಗ್ಗಿಸಿ ಆಲೋಚನೆಗೊಳ್ಳುತ್ತಿದ್ದೆನು. ಅಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಏನೂ ಅರಿತುಕೊಳ್ಳಲು ಸಾಧ್ಯವಾಗದೆ ನಾನು ವಿಧಿಪೂರ್ವಕವಾಗಿ ಈ ಪಿಂಡ ಪ್ರದಾನವನ್ನು ಮಾಡುವೆನು, ಮನಸ್ಸು ಶುದ್ಧವಾಗಿರಲಿ ಎಂದು ನಿರ್ಧರಿಸಿಬಿಟ್ಟೆನು. ದರ್ಭಾಸನದಲ್ಲಿ ಶ್ರಾದ್ದವನ್ನು ನಡೆಸಿ ಪಿತೃಗಳಿಗೆ ಪಿಂಡವನ್ನು ಸಲ್ಲಿಸುವ ಹಂತಗಳನ್ನು ಸಂಪೂರ್ಣವಾಗಿ ಪಾಲಿಸಿದೆನು. ಪಿಂಡಾರ್ಪಣೆಯೊಂದಿಗೆ ತಿಲೋದಕ, ಹಸುವಿನ ಹಾಲು, ತುಪ್ಪ, ಪಾಯಸ, ಅಕ್ಕಿ ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಿದೆನು. ಅದೇ ಸಮಯದಲ್ಲಿ ನನ್ನ ತಂದೆಯು ಹೃದಯಪೂರ್ವಕವಾಗಿ ಮಾತನಾಡಿ ಹೀಗೆ ಹೇಳಿದರು. ಮಗನೇ, ನಿನ್ನಿಂದಾಗಿ ನಾನು ಸಂತಾನವಂತನಾದೆನು. ನಿನ್ನ ಶ್ರಾದ್ದ ಕರ್ಮದಿಂದ ನನಗೆ ಇಹಪರಗಳೆರಡರಲ್ಲಿಯೂ ಸುಖ ಶಾಂತಿ ದೊರಕಿತು. ನಿನ್ನ ಶ್ರಾದ್ದವು ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ಅನಂತ ಶ್ರೇಯಸ್ಸನ್ನು ತಂದಿದೆ. ಈ ದೃಶ್ಯವು ನನಗೆ ಶ್ರಾದ್ದದ ಮಹತ್ವವನ್ನು ಇನ್ನೂ ಸ್ಪಷ್ಟವಾಗಿ ತಿಳಿಸಿತು. ಪಿತೃಪ್ರೀತಿಜನಕವಾದ ಈ ಶ್ರಾದ್ದ ಕ್ರಿಯೆಯಿಂದ ನಾನು ಅಪಾರ ಸಂತೋಷವನ್ನು ಅನುಭವಿಸಿದೆನು. ಧರ್ಮರಾಜನೇ, ನಿನಗೆ ತಿಳಿಸಬೇಕಾದದ್ದು, ನಿನ್ನಿಂದಲೇ ನಾನು ಇತ್ತೀಚೆಗೆ ಪಿತೃಪ್ರಸನ್ನತೆ ಪಡೆದು ಶ್ರಾದ್ದದ ಫಲವನ್ನು ಅನುಭವಿಸುತ್ತಿದ್ದೇನೆ. ನಿನ್ನ ಶ್ರಾದ್ದ ಕರ್ಮದಿಂದ ನಾನು ಇಚ್ಛಾಮರಣಿ ಯಾಗುವ ವರವನ್ನು ಪಡೆಯುತ್ತಿದ್ದೇನೆ. ಪೂರ್ವಿಕರಾದ ಪಿತೃಗಳಿಗೆ ಶ್ರಾದ್ದ ಕರ್ಮವನ್ನು ಮಾಡುವ ಸಂದರ್ಭದಲ್ಲಿ ಪಿಂಡದಾನಕ್ಕೆ ಯಾವುದೇ ಲೋಪ ಸಂಭವಿಸಬಾರದು. ಶ್ರಾದ್ದವನ್ನು ಯಥಾವಿಧಿಯಾಗಿ ಹೃದಯಪೂರ್ವಕವಾಗಿ ಮತ್ತು ವಿಧಿಪೂರ್ವಕವಾಗಿ ನಡೆಸಿದಾಗಲೇ ಪಿತೃಗಳು ತೃಪ್ತರಾಗುತ್ತಾರೆ. ಶ್ರಾದ್ದದಲ್ಲಿ ಪುಣ್ಯವೆಂದರೆ ಕೇವಲ ಪದಾರ್ಥವಲ್ಲ, ಅದು ಪಿತೃಪ್ರೇಮ, ನಿಷ್ಠೆ ಮತ್ತು ಕರ್ಮಾನುಷ್ಠಾನದ ಪ್ರತಿಫಲವಾಗಿದೆ. ಪಿತೃಗಳು ವಿವಿಧ ಸ್ಥಾನಗಳಲ್ಲಿ, ಜನ್ಮಗಳಲ್ಲಿ ಇರುತ್ತಾರೆ. ಅವರಲ್ಲಿ ಕೆಲವು ದೇವಲೋಕದಲ್ಲಿ ಸುಖವನ್ನು ಭುಂಜಿಸುತ್ತಿರುತ್ತಾರೆ, ಕೆಲವು ಮೂಕ ಪ್ರಾಣಿಗಳ ರೂಪದಲ್ಲಿ, ಕೆಲವರು ಮನುಷ್ಯ ಜನ್ಮದಲ್ಲಿ ಮತ್ತು ಇತರರು ವಿಭಿನ್ನ ಭೂತವರ್ಗಗಳಲ್ಲಿ ಜನ್ಮಾಂತರಗಳನ್ನು ಅನುಭವಿಸುತ್ತಿರುತ್ತಾರೆ. ಇಂಥ ಪಿತೃಗಳು ಶ್ರಾದ್ದಕ್ಕೆ ಸಂಬಂಧಿಸಿದ ಪಿಂಡ, ಅರ್ಚನೆ, ಪೌರ್ಣಿಮಾ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಸಲ್ಲಿಸುವ ಆಹಾರ, ಜಲ ಮತ್ತು ದಾನವನ್ನು ಬಹುಮಾನವಾಗಿ ಬಯಸುತ್ತಾರೆ. ಶ್ರಾದ್ದ ಕರ್ಮವು ಕರ್ಮ ಮಾರ್ಗದಲ್ಲಿ ತತ್ಪರನಾದ ವ್ಯಕ್ತಿಯು ಮಾಡುವುದರಿಂದ ಪುಣ್ಯ ಮತ್ತು ಪಿತೃತೃಪ್ತಿ ದೊರೆಯುತ್ತದೆ. ಪುಣ್ಯವಂತರಾದ ಅಥವಾ ಪುಣ್ಯವಂತರಲ್ಲದ, ಹಸಿವಿನಿಂದ ಬಡವಾಗಿರುವ, ಶ್ರಮಪೀಡಿತ ಪಿತೃಗಳನ್ನು ಶ್ರದ್ಧೆಯಿಂದ ಪಿಂಡ, ಉದಕ, ಅನ್ನ, ಹಾಲು, ತುಪ್ಪ, ಹಸಿವು ಪೂರ್ಣ ಹಾಲು, ಪಾಯಸ, ಅಕ್ಕಿ ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸುವ ಮೂಲಕ ತೃಪ್ತಿಪಡಿಸಬೇಕು. ಮಾನವನು ಶ್ರದ್ಧೆಯಿಂದ ಪಿತೃಕರ್ಮವನ್ನು ನಡೆಸುವಾಗ ಪಿತೃಗಳ ಜೊತೆಗೆ ಪೂಜಾ ಸತ್ಕಾರದಿಂದ ದೇವತೆ ಮತ್ತು ಸತ್ಕಾರ್ಯ ಪ್ರಾಪ್ತರಾದ ಅತಿಥಿಗಳನ್ನು ಸಹ ಸಂತೋಷಪಡಿಸಬೇಕು. ಗೃಹಸ್ಥಾಶ್ರಮಿಗಳಿಗೆ ನಿತ್ಯ, ನೈಮಿತ್ತಿಕ, ನಿತ್ಯ ನೈಮಿತ್ತಿಕ ಎಂಬ 3 ವಿಧದ ಕರ್ಮಗಳು ವಿಹಿತವಾಗಿವೆ.
ನಿತ್ಯ ಕರ್ಮಗಳಲ್ಲಿ ದೇವತೆ, ಋಷಿ, ಪಿತೃ, ಭೂತ, ಮನುಷ್ಯರನ್ನು ತೃಪ್ತಿಪಡಿಸುವ ಪಂಚಯಜ್ಞಗಳು ಸೇರಿವೆ. ಪುತ್ರ ಜನ್ಮ ಮುಂತಾದ ಸಂದರ್ಭಗಳಲ್ಲಿ ಮಾಡುವ ಜಾತಕರ್ಮ, ಸನ್ಯಾಸ, ವಿವಾಹ, ಆಶ್ವಿನ ಶುದ್ಧ ಪ್ರತಿಪದೆಯ ಶ್ರಾದ್ದ, ಪಿತೃ ಸಂಸ್ಕಾರ ಮುಂತಾದ ಸಂಸ್ಕಾರ ಕರ್ಮಗಳು ನೈಮಿತ್ತಿಕ ಕರ್ಮಗಳೆಂದು ಪರಿಗಣಿಸಲಾಗುತ್ತದೆ. ಪರ್ವಶ್ರಾದ್ದ ಮುಂತಾದ ಶ್ರಾದ್ದ ವಿಧಾನಗಳನ್ನು ಪಂಡಿತರು ನಿತ್ಯ ನೈಮಿತ್ತಿಕ ಕರ್ಮವೆಂದು ಘೋಷಿಸಿದ್ದಾರೆ. ಮೃತ್ಯು ಸಂದರ್ಭದಲ್ಲಿ ಪುತ್ರನು ಅಥವಾ ಸಪಿಂಡರು ಅವಶ್ಯಕವಾದರೆ ಶ್ರಾದ್ದಾಚರಣೆಯಲ್ಲಿ ಪ್ರಧಾನ ಅಧಿಕಾರ ಹೊಂದಿರುತ್ತಾರೆ. ಪುತ್ರ ಇಲ್ಲದಿದ್ದರೆ ಸಮಾನೋದಕರು ಅಥವಾ ಸಂಬಂಧಿಕರು ಶ್ರಾದ್ದ ಕರ್ಮವನ್ನು ನಡೆಸಬಹುದು. ಮಾತೃಸ್ಪಿಂಡರು ಅಥವಾ ಮಾತಾಮಹನ ಸಹೋದರರು ಅಗತ್ಯವಿದ್ದರೆ ಶ್ರಾದ್ದಕ್ಕೆ ಅಧಿಕಾರ ಹೊಂದಿರುತ್ತಾರೆ. ಮಗಳ ಪುತ್ರರು ಮಾತಾಮಹನ ಶ್ರಾದ್ದವನ್ನು ಆಶ್ವಿನ ಶುದ್ಧ ಪ್ರತಿಪದೆಯೆಂದು ನೆರವೇರಿಸಬೇಕು. ಶ್ರಾದ್ದ ಕರ್ಮ ತತ್ಪರನಾದ ಯಜಮಾನನು ಯಥಾವಿಧಿಯಾಗಿ ಶ್ರಾದ್ದಾಚರಣೆಯನ್ನು ಮಾಡುವಾಗ ದೇವತೆ, ಪಿತೃ, ಮನುಷ್ಯ, ಭೂತ, ಪ್ರಾಣಿಗಳ ತೃಪ್ತಿ ಹೇಗೆ ಸಾಧಿಸಬಹುದು ಎಂಬುದನ್ನು ಗಮನಿಸಬೇಕು. ಪಿತೃಗಳಲ್ಲಿ ಯಾರು ಪಿಶಾಚ ಜನ್ಮ ಹೊಂದಿರುವರೋ ಅವರು ಧಾರ್ಮಿಕರಿಂದ ನೆಲದಲ್ಲಿ ಮಾಡಲ್ಪಡುವ ಅನ್ನವಿಕಿರದಲ್ಲಿ ಅರ್ಪಿಸಲಾದ ಅನ್ನದಿಂದ ತೃಪ್ತಿಯಾಗುವರು. ಸ್ನಾನ ಮಾಡಿದ ನಂತರ ಹೋಮ, ಅರ್ಚನೆ, ಪೂಜೆ ಮುಗಿಸಿದಾಗ ಅವರಿಂದ ನೆಲದಲ್ಲಿ ಬೀಳುವ ನೀರು, ಜಲಬಿಂದುಗಳು ವೃಕ್ಷರೂಪದಲ್ಲಿ ಪರಿಪೂರ್ಣ ಪೂರ್ವಜರ ಹಿತವನ್ನು ತರುತ್ತವೆ. ಗೃಹಸ್ಥನ ಕುಲದಲ್ಲಿ ಜನಿಸಿದ ಪೂರ್ವಜರು ಭೌತಿಕ ಶ್ರಾದ್ದದ ಜಲಬಿಂದುಗಳಿಂದ ತೃಪ್ತರಾಗುತ್ತಾರೆ. ಪಿಂಡಗಳನ್ನು ಪಿಂಡಸ್ಥಾನದಲ್ಲಿ ಸಮರ್ಪಿಸಿ ನೆಲದಲ್ಲಿ ಬಿದ್ದಿರುವ ಅನ್ನದ ಕಣಗಳನ್ನು ಅದರೊಂದಿಗೆ ತಲುಪುವ ಹಾಲು, ತುಪ್ಪ, ಪಾಯಸವನ್ನು ಭಕ್ತಿಯಿಂದ ಅರ್ಪಿಸುವ ಮೂಲಕ ಮೂಕ ಪ್ರಾಣಿ ಜನ್ಮ, ವಾನರ, ಪ್ರಾಣಿ ಅಥವಾ ವಿವಿಧ ಪಿತೃಗಳ ತೃಪ್ತಿ ಸಾಧಿಸಬಹುದು. ಒಂದು ವಂಶದಲ್ಲಿ ಹುಟ್ಟಿದ, ಮರಣ ಹೊಂದಿದ, ಹಲವಾರು ಜನ್ಮಗಳನ್ನು ಅನುಭವಿಸಿರುವ ಪೂರ್ವಜರು ಶ್ರಾದ್ದ ಕರ್ಮಾನುಷ್ಠಾನ ಪರನಾದ ಆ ವಂಶದ ಗೃಹಸ್ಥನಿಂದ ಅರ್ಪಿಸಲಾದ ಶ್ರಾದ್ದ ಜಲ, ಅನ್ನ, ಹಾಲು, ತುಪ್ಪ, ಹಸಿರು ಪದಾರ್ಥಗಳಿಂದ ತೃಪ್ತರಾಗುವರು. ಯಥಾವಿಧಿಯಾಗಿ ಶ್ರಾದ್ದವನ್ನು ಮಾಡುತ್ತಿರುವ ಯಜಮಾನರಿಂದ ಅರ್ಪಿಸಲಾದ ಆಹಾರ, ಜಲ, ಶಾಖದ್ರವ್ಯಗಳಿಂದ ಅನೇಕ ಜನ್ಮವನ್ನು ಹೊಂದಿರುವ ಪೂರ್ವಜರು ತೃಪ್ತರಾಗುವರು. ಈ ರೀತಿಯ ವಿಧಿಪೂರ್ವಕ ಶ್ರಾದ್ದ ಕರ್ಮ, ಪಿತೃಪ್ರೀತಿ, ಪಿಂಡ ಪ್ರದಾನ, ಪಂಚಬಲಿ, ದಾನ ಧರ್ಮವು ಶ್ರಾದ್ದ ತತ್ಪರನಾದ ವ್ಯಕ್ತಿಗೆ ಪುಣ್ಯವನ್ನು ಉಂಟುಮಾಡುತ್ತದೆ. ಪಿತೃಗಳು ಸಂತೋಷ ಪಡುವ ಮೂಲಕ ತೃಪ್ತರಾಗುತ್ತಾ ಶಾಂತಿ, ದಿವ್ಯ ಅನುಭವವನ್ನು ಪಡೆಯುತ್ತಾರೆ. ಗೃಹಸ್ಥನ ಪಾರಂಪರ್ಯ, ಕುಟುಂಬ, ವಂಶಕ್ಕೆ ಶ್ರಾದ್ದ ಕರ್ಮವು ಶ್ರೇಯಸ್ಸು, ಐಶ್ವರ್ಯ, ಧನ, ಸಂತೋಷ, ಆರೋಗ್ಯವನ್ನು ತರಲು ಶಕ್ತಿಯುತವಾಗುತ್ತದೆ. ಈ ಘಟನೆಯಿಂದ ತಿಳಿಯುತ್ತದೆ, ಶ್ರಾದ್ದವು ಕೇವಲ ಪದ್ಧತಿಯ ಅನುಷ್ಠಾನವಲ್ಲ, ಅದು ನಿಷ್ಠೆ, ಶುದ್ಧ ಮನಸ್ಸು, ಪಿತೃಪ್ರೀತಿ ಮತ್ತು ಕರ್ತವ್ಯ ಭಾವನೆಯ ಪ್ರತಿಫಲವಾಗಿದೆ. ಶ್ರಾದ್ದವನ್ನು ವಿಧಿಪೂರ್ವಕವಾಗಿ ಮಾಡುವುದರಿಂದ ಪಿತೃಗಳು ತೃಪ್ತರಾಗುತ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಲಭಿಸುತ್ತದೆ ಮತ್ತು ಶ್ರಾದ್ದದ ಕಾರ್ಯ ಮಾಡುವವನು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಮಹಿಮಾ ಸಂಪಾದಿಸುತ್ತಾನೆ. ಅದರ ಜೊತೆಗೆ ಧರ್ಮರಾಜನೇ, ಜನರಿಗೆ ತಿಳಿದುಕೊಳ್ಳಬೇಕಾದದ್ದು ಶ್ರಾದ್ದ ಮಾಡುವ ವ್ಯಕ್ತಿಯ ಶ್ರದ್ಧಾ, ಭಕ್ತಿ, ನಿಷ್ಠೆ ಮತ್ತು ಮನೋಭಾವವೇ ಪಿತೃಪ್ರಸನ್ನತೆಗೆ ಪ್ರಮುಖ ಕಾರಣ. ಯಾವುದೇ ವಿಧಿಯ ಪಾರದರ್ಶಕತೆಯೇ ಇಲ್ಲದಿದ್ದರೂ ಶ್ರಾದ್ದವು ಶುದ್ಧ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಮತ್ತು ಧರ್ಮಾನುಸಾರವಾಗಿ ನೆರವೇರಿಸಿದರೆ ಅದು ಪಿತೃಗಳಿಗೆ ಶಾಂತಿ, ಸಂತೋಷ ಮತ್ತು ದಿವ್ಯ ಅನುಭವವನ್ನು ನೀಡುತ್ತದೆ. ಈ ಕಥೆಯಿಂದ ಪ್ರಜೆಗಳಿಗೆ ಪಿತೃಪ್ರೀತಿ ಮತ್ತು ಶ್ರಾದ್ದದ ಮಹತ್ವ ತಿಳಿದು ಶ್ರಾದ್ದ ವಿಧಾನದಲ್ಲಿ ನಿಷ್ಠೆ ಮತ್ತು ಶ್ರದ್ಧಾವಂತರಾಗಲು ಪ್ರೇರಣೆ ಸಿಗುತ್ತದೆ. ಹೀಗಾಗಿ ಶ್ರಾದ್ದವು ಸಂಸಾರಕ್ಕೆ ದಾರಿದೀಪವಾಗುತ್ತದೆ. ಪಿತೃಪ್ರೀತಿ ತರುವ ಮೂಲಕ ಕುಟುಂಬದಲ್ಲಿ ಶಾಂತಿ, ಸಂತೋಷ, ಐಶ್ವರ್ಯ ಮತ್ತು ಪುಣ್ಯವನ್ನು ಸಾಧಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.